ಈ ಕಾಯಿಯನ್ನ ಕುಬೇರನಿಗೆ ನೈವೇದ್ಯ ಮಾಡಿದರೆ ದುಡ್ಡು ಮನೆಯಲ್ಲಿ ಹರಿಯುತ್ತದೆ. ಈ ಹಣ್ಣನ್ನ ನಿರಂತರವಾಗಿ ಬಳಸಿದರೆ ವೀರ್ಯಾಣುಗಳು ಜಾಸ್ತಿಯಾಗುತ್ತವೆ. ಈ ಹಣ್ಣನ್ನ ಹಾಲಿನೊಂದಿಗೆ ಸೇವಿಸಿದರೆ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಹೃದಯಾಘಾತ ತಡೆಯುತ್ತದೆ. ಈ ಹಣ್ಣನ್ನ ತಿಂದ ಮೇಲೆ ಈ ಒಂದು ಪದಾರ್ಥವನ್ನ ಯಾವತ್ತೂ ಮುಟ್ಟಬಾರದು. ಹಾಗಾದ್ರೆ ಆ ಪದಾರ್ಥ ಯಾವುದು? ಈ ಹಣ್ಣನ್ನ ತಿಂದ ಮೇಲೆ ಈ ಒಂದು ಪದಾರ್ಥವನ್ನು ಯಾವತ್ತೂ ಮುಟ್ಟಬೇಡಿ, ಇಲ್ಲವಾದರೆ ಅದು ಪ್ರಾಣಕ್ಕೆ ಅಪಾಯ. ಹಾಗಾದ್ರೆ ಆ ಪದಾರ್ಥ ಯಾವುದು? ಅಷ್ಟಕ್ಕೂ ನಮ್ಮ ಸುತ್ತಮುತ್ತ ಸಿಗುವ ಈ ಹಣ್ಣು ಯಾವುದು ಗೊತ್ತಾ? ಹೌದು ಸ್ನೇಹಿತರೆ, ಅದುವೇ ಅಂಜೂರ ಅಥವಾ ಹತ್ತಿ ಹಣ್ಣು ಎಂದು ಕೆಲವೆಡೆ ಕರೆಯುತ್ತಾರೆ. ಈ ಅಂಜೂರವನ್ನ ಕಾರ್ಖಾನೆಯಲ್ಲಿ ಒಣಗಿಸಿ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಕೋಟಿ ಕೋಟಿ ದುಡ್ಡು ಗಳಿಸುತ್ತಿದ್ದಾರೆ ಇತ್ತೀಚೆಗೆ ನಮ್ಮ ಭಾರತೀಯರು. ಬನ್ನಿ, ಈ ಅಂಜೂರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಲವಾರು ಸಮಸ್ಯೆಗಳಿಗೆ ಅಂಜೂರದ ಹಣ್ಣು ಪರಿಹಾರ. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರಿಗೆ ಈ ಹಣ್ಣಿನ ಬಗ್ಗೆ ಬಹಳ ಚೆನ್ನಾಗಿ ಅರಿವಿರುತ್ತದೆ. ಏಕೆಂದರೆ ಅವರು ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಒಂದಲ್ಲ ಒಂದು ಆರೋಗ್ಯದ ತೊಂದರೆಗೆ ಈ ಹಣ್ಣನ್ನ ಉಪಯೋಗಿಸುತ್ತಾ ಬಂದಿದ್ದಾರೆ. ಅಂಜೂರವನ್ನ ಹೆಚ್ಚಾಗಿ ತುರ್ಕಿಸ್ತಾನದಿಂದ ಹಿಡಿದು ಸ್ಪೇನಿನವರೆಗೂ ಏಷ್ಯಾ ಖಂಡದ ಅರೇಬಿಯಾ, ಪರ್ಷಿಯಾ, ಅಫ್ಘಾನಿಸ್ತಾನ್, ಭಾರತ, ಚೈನಾ ಮತ್ತು ಜಪಾನ್ಗಳಲ್ಲಿಯೂ ಕೂಡ ಬೆಳೆಯುತ್ತಾರೆ. ಭಾರತದಲ್ಲಿ ಮಹಾರಾಷ್ಟ್ರದ ಪೂನಾ, ಕರ್ನಾಟಕದ ಬಳ್ಳಾರಿ, ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಗಳು ಇದರ ಬೇಸಾಯಕ್ಕೆ ಹೆಸರುವಾಸಿಯಾಗಿವೆ. ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲೂ ಕೆಲವೊಂದು ಕಡೆ ಈ ಅಂಜೂರವನ್ನ ಬೆಳೆಯುತ್ತಾರೆ. ಈಗಿನ ಕಾಲದ ಜನರಿಗೆ ಈ ಹಣ್ಣಿನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಗ್ರಂಥಿಗೆ ಅಂಗಡಿಯಲ್ಲಿ ಒಣಗಿದ ರೂಪದಲ್ಲಿ ಅಂಜೂರ ಹಣ್ಣು ಸಿಗುತ್ತದೆ. ಅಂಜೂರಿನ ಹಣ್ಣಿನಲ್ಲಿ ಕರಗುವ ಮತ್ತು ಕರಗದಿರುವ ನಾರಿನ ಅಂಶಗಳು ಹೆಚ್ಚು ಶೇಖರಣೆ ಆಗಿರುತ್ತದೆ. ಹೀಗಾಗಿ ಇವುಗಳನ್ನು ಸೇವನೆ ಮಾಡಿದ ಸಂದರ್ಭದಲ್ಲಿ ಮಲಬದ್ಧತೆಗೆ ಸಮಸ್ಯೆಗೆ ಕಾರಣವಾಗಿರುವ ರೀತಿ ನಮ್ಮ ಕರುಳಿನ ಚಲನೆ ಇರುವುದಿಲ್ಲ. ನೈಸರ್ಗಿಕ ವಿಧಾನದಲ್ಲಿ ಅತ್ಯುತ್ತಮವಾಗಿ ನಮ್ಮ ಕರುಳಿನ ಚಲನೆ ಉಂಟಾಗಿ ಹೊಟ್ಟೆಯ ಪದರಗಳಲ್ಲಿ ಆಹಾರವನ್ನ ಜೀರ್ಣ ಮಾಡಲು ಅನುಕೂಲವಾಗುವ ಹಾಗೆ ಸಿಂಬಳವನ್ನ ಉತ್ಪತ್ತಿ ಮಾಡಿ ಮಲ ವಿಸರ್ಜನೆ ಸಂದರ್ಭದಲ್ಲಿ ಅಗತ್ಯವಾದ ನೀರಿನ ಅಂಶವನ್ನ ಇದು ಒದಗಿಸುತ್ತದೆ. ಇದರಿಂದ ಮಲಬದ್ಧದ ಸಮಸ್ಯೆ ಇಲ್ಲವಾಗುತ್ತದೆ. ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಇದು ತಗ್ಗಿಸುತ್ತದೆ. ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾದರೆ ಅಂದ್ರೆ LDL ಅಂಶದ ಪ್ರಭಾವ ನಮ್ಮ ರಕ್ತ ಸಂಸಾರದಲ್ಲಿ ಉಂಟಾದರೆ ಅದರಿಂದ ಹೃದಯದ ತೊಂದರೆ ನಮಗೆ ಕಟ್ಟಿಟ್ಟ ಬುತ್ತಿ. ಆದ್ರೆ ಅಂಜೂರ ಹಣ್ಣು ಸೇವನೆ ಮಾಡುವುದರಿಂದ ನಾವು ಇಂತಹ ಸಮಸ್ಯೆಯಿಂದ ಪಾರಾಗಬಹುದು. ಏಕೆಂದರೆ ಇದರಲ್ಲಿ ಅಪಾರ ಪ್ರಮಾಣದ ಪೆಕ್ಟಿನ್ ಅಂಶ ಇರುತ್ತದೆ. ಇದು ಒಂದು ರೀತಿಯ ಕರಗುವ ನಾರಿನ ಅಂಶಕ್ಕೆ ಸೇರಿಕೊಂಡಿರುವುದರಿಂದ ಯಾವುದೇ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗದಂತೆ ಇದು ತಡೆಯುತ್ತದೆ. ಒಣಗಿದ ಅಂಜೂರ ಹಣ್ಣುಗಳು ಮನುಷ್ಯನ ಹೃದಯದ ಆರೋಗ್ಯವನ್ನ ಹೆಚ್ಚಿಸುವುದರಲ್ಲಿ ಕೆಲಸವನ್ನ ಮಾಡುತ್ತವೆ. ಏಕೆಂದರೆ ಇವುಗಳಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಅಂಶಗಳ ಜೊತೆಗೆ ಹೃದಯದ ಆರೋಗ್ಯವನ್ನ ಅತ್ಯುತ್ತಮವಾಗಿ ಕಾಪಾಡಲು ಫಿನಾಲ್ ಸಂಯುಕ್ತಗಳು ಕೂಡ ಇರುತ್ತವೆ. ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವುದು ಮಾತ್ರವಲ್ಲದೆ ಮುಂಬರುವ ದಿನಗಳಲ್ಲಿ ಹೃದಯದ ಸಮಸ್ಯೆಗಳು ಉಂಟಾಗದಂತೆ ಇದು ನೋಡಿಕೊಳ್ಳುತ್ತದೆ. ಅಂಜೂರದ ಎಲೆಗಳು ಕೂಡ ಹೃದಯದ ಆರೋಗ್ಯ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುತ್ತವೆ ಎಂದು ತಜ್ಞರು ಹೇಳುತ್ತಾರೆ. ಕರುಳಿನ ಕ್ಯಾನ್ಸರ್ ಸಮಸ್ಯೆ ಇದರಿಂದ ದೂರವಾಗುತ್ತದೆ. ಹೌದು, ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಮ್ಮ ಕರುಳು ಕೂಡ ಒಂದು ಅತ್ಯುತ್ತಮ ಪಾತ್ರವನ್ನ ವಹಿಸುತ್ತದೆ. ಕರುಳಿನಲ್ಲಿ ಅನೇಕ ವಿಷಕಾರಿ ತ್ಯಾಜ್ಯಗಳು ಕೂಡ ಶೇಖರಣೆಯಾಗಿರುತ್ತವೆ. ಇದರಿಂದ ಕರುಳಿನ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗುತ್ತದೆ. ಆದರೆ ಅಂಜೂರದ ಹಣ್ಣಿನ ಸೇವನೆಯಿಂದ ನಮ್ಮ ಕರುಳಿನ ಭಾಗ ಸ್ವಚ್ಛವಾಗುತ್ತದೆ. ಅಷ್ಟೇ ಅಲ್ಲದೆ ಹೊಟ್ಟೆಯಲ್ಲಿರುವ ಹಾಗೂ ಕರುಳಿನಲ್ಲಿರುವ ಹಲವಾರು ಜಂತುಗಳನ್ನು ಕೂಡ ಇದು ತೆಗೆದುಹಾಕುತ್ತದೆ. ಲೈಂಗಿಕ ಆರೋಗ್ಯದ ಅಸ್ವಸ್ಥತೆ ಇದರಿಂದ ದೂರವಾಗುತ್ತದೆ. ಹೌದು, ಅಂಜೂರದ ಹಣ್ಣಿನಲ್ಲಿ ಅಪಾರ ಪ್ರಮಾಣದ ಪೊಟ್ಯಾಷಿಯಂ ಮತ್ತು ಇನ್ನಿತರ ಖನಿಜಾಂಶಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳ ಕಾರಣದಿಂದ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಂಚಾರ ಚೆನ್ನಾಗಿ ಉಂಟಾಗುತ್ತದೆ. ಮುಖ್ಯವಾಗಿ ಜನನಾಂಗದ ಭಾಗಗಳಿಗೆ ಆಮ್ಲಜನಕವನ್ನ ಹೊಂದಿದ ರಕ್ತ ಹೆಚ್ಚಾಗಿ ಹರಿಯುವುದರಿಂದ ಲೈಂಗಿಕ ಆರೋಗ್ಯ ಅಭಿವೃದ್ಧಿಯಾಗುತ್ತದೆ. ಅಂಜೂರವನ್ನ ಸೇವಿಸುವುದರಿಂದ ಕಾಲಕ್ರಮೇಣ ವೀರ್ಯಾಣುಗಳು ಜಾಸ್ತಿಯಾಗುತ್ತದೆ ಹಾಗೂ ಲೈಂಗಿಕ ಕ್ರಿಯೆಗೆ ಇದು ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ಕೂಡ ತುಂಬಿಸುತ್ತದೆ. ಹೀಗಾಗಿ ಮದುವೆಯಾದ ಮೊದಲ ರಾತ್ರಿಯಲ್ಲಿ ಹಾಲಿನ ಜೊತೆ ಅಂಜೂರವನ್ನ ಸೇವಿಸುವುದು ಒಂದು ಸಂಪ್ರದಾಯ ನಮ್ಮ ಉತ್ತರ ಭಾರತದಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಸಕ್ಕರೆ ಕಾಯಿಲೆ ನಿರ್ವಹಣೆ
ಮಧುಮೇಹ ಇರುವವರು ಇನ್ನು ಮುಂದೆ ಹೆದರುವ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಹಾಲಿನ ಜೊತೆ ಅಂಜೂರವನ್ನ ಮಿಶ್ರಣ ಮಾಡಿ ಕುಡಿಯುವುದರಿಂದ ಸಕ್ಕರೆ ಕಾಯಿಲೆ ಉತ್ತಮವಾಗಿ ಕಂಟ್ರೋಲ್ಗೆ ಬರುತ್ತದೆ. ನಮ್ಮ ಸಮತೋಲನ ಆಹಾರ ಪದ್ಧತಿಯಲ್ಲಿ ಅಂಜೂರವನ್ನ ಸೇವಿಸಿಕೊಳ್ಳುವುದರಿಂದ ದೀರ್ಘಕಾಲದಲ್ಲಿ ನಿಮಗೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಸಾಕಷ್ಟು ಉಪಯೋಗಗಳಿವೆ. ಅನೆಮಿಯಾ ಸಮಸ್ಯೆಯಿಂದ ಇದು ಮುಕ್ತಿ ಕೊಡುತ್ತದೆ. ಕಬ್ಬಿಣಾಂಶ ಅಪಾರ ಪ್ರಮಾಣದಲ್ಲಿ ಕಂಡುಬರುವ ಅಂಜೂರದ ಹಣ್ಣಿನ ಸೇವನೆಯಿಂದ ಅನೆಮಿಯಾ ಸಮಸ್ಯೆಯಿಂದ ಪರಿಹಾರ ನೀವು ಕಂಡುಕೊಳ್ಳಬಹುದು. ಕೇವಲ ಕಬ್ಬಿಣ ಅಂಶ ಒದಗಿಸುವುದು ಮಾತ್ರವಲ್ಲದೆ ದೇಹದ ದುರ್ಬಲತೆ ಮತ್ತು ಸುಸ್ತನ್ನ ಜೊತೆಗೆ ಆಯಾಸವನ್ನು ಕೂಡ ಇದು ದೂರ ಮಾಡುತ್ತದೆ. ಮೂಳೆಗಳ ಆರೋಗ್ಯಕ್ಕೆ ಇದು ಒಳ್ಳೆಯದು. ಅಂಜೂರ ಮಿಶ್ರಿತ ಹಾಲನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಒಟ್ಟಿಗೆ ಸಿಕ್ಕಂತೆ ಆಗುತ್ತದೆ. ಹೀಗಾಗಿ ಮೂಳೆಗಳ ಆರೋಗ್ಯ ಉತ್ತಮವಾಗಿ ಇದು ನಿರ್ವಹಿಸುತ್ತದೆ. ಯಾರು ಪ್ರತಿದಿನ ಇದನ್ನ ಕುಡಿಯುತ್ತಾ ಬರುತ್ತಾರೆ ಅವರಿಗೆ ಮೂಳೆಗಳು ಗಟ್ಟಿಯಾಗುತ್ತವೆ ಮತ್ತು ಕಾಲಾನಂತರ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಎಂದಿಗೂ ಕಾಣುವುದಿಲ್ಲ. ಜೀರ್ಣಾಂಗ ವ್ಯವಸ್ಥೆಯನ್ನ ಇದು ಕಾಪಾಡುತ್ತದೆ. ಅಂಜೂರದ ಹಾಲಿನಲ್ಲಿ ನಾರಿನ ಅಂಶ ಹೆಚ್ಚಿಗೆ ಇರುತ್ತದೆ. ಇದು ನಾವು ಸೇವಿಸುವ ಆಹಾರವನ್ನ ಚೆನ್ನಾಗಿ ಜೀರ್ಣ ಮಾಡುತ್ತದೆ. ಅಜೀರ್ಣತೆ ಮತ್ತು ಮಲಬದ್ಧತೆ ಉಂಟಾಗಲು ಬಿಡುವುದಿಲ್ಲ. ಹೀಗಾಗಿ ನೀವು ಯಾವುದೇ ಆಹಾರ ತಿಂದರೂ ಸಹ ನಿಮಗೆ ಹೊಟ್ಟೆಯ ಹಾಗೂ ಕರುಳಿನ ಸಮಸ್ಯೆ ಬರಬಾರದು ಎಂದರೆ ಅಂಜೂರವನ್ನ ಹಾಲಿನ ಜೊತೆ ಸೇವಿಸುವುದು ಮುಖ್ಯವಾಗಿದೆ. ರಾತ್ರಿ ಅಂಜೂರದ ಹಣ್ಣನ್ನು ನೆನೆಸಿದ ನೀರನ್ನ ಬೆಳಿಗ್ಗೆ ಕುಡಿಯುವುದರಿಂದ ನಿಮ್ಮ ದೇಹದಿಂದ ವಿಷಕಾರಿ ಅಂಶಗಳು ದೂರವಾಗುತ್ತವೆ. ಇದರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಮತ್ತು ಹಲವು ಬಗೆಯ ಚರ್ಮದ ಸಮಸ್ಯೆಗಳು ಇಲ್ಲವಾಗುತ್ತದೆ. ಹೀಗಾಗಿ ನಿಮ್ಮ ಸೌಂದರ್ಯ ಕೂಡ ವರ್ಧಿಸುತ್ತದೆ. ಅಂಜೂರದ ಹಣ್ಣು ತನ್ನಲ್ಲಿ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಮತ್ತು ನಾರಿನ ಅಂಶವನ್ನ ಸಹ ಒಳಗೊಂಡಿದ್ದು ವಿಶೇಷವಾಗಿ ಮಹಿಳೆಯರಿಗೆ ಮುಟ್ಟಿನ ನಂತರ ಮತ್ತು ಹಾರ್ಮೋನ್ ತೊಂದರೆಗಳಿಗೆ ಹೆಚ್ಚು ಸಹಾಯ ಆಗುತ್ತದೆ. ಋತುಬಂಧನ ಸಂದರ್ಭದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಇದು ರಾಮಬಾಣದ ತರ ಕೆಲಸ ಮಾಡುತ್ತದೆ. ಒಂದು ಮಾತು ನೆನಪಿರಲಿ ಸ್ನೇಹಿತರೆ, ಈ ಅಂಜೂರ ಹಣ್ಣನ್ನ ರಾತ್ರಿಯ ಸಮಯದಲ್ಲಿ ತಿಂದಾಗ ಯಾವತ್ತೂ ಇದರ ಮೇಲೆ ಸಮುದ್ರದಲ್ಲಿರುವಂತಹ ಮೀನುಗಳನ್ನ ಯಾವತ್ತೂ ತಿನ್ನಬಾರದು. ವೈಜ್ಞಾನಿಕವಾಗಿ ಮೀನಿಗೂ ಈ ಹಣ್ಣಿಗೂ ರಿಯಾಕ್ಷನ್ ಆದಾಗ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಎಂದು ತಜ್ಞರು ಕೂಡ ಹೇಳುತ್ತಾರೆ. ಆದಷ್ಟು ಈ ಹಣ್ಣನ್ನ ತಿಂದ ಮೇಲೆ ಮೀನುಗಳ ಜೊತೆ ತಿನ್ನಬೇಡಿ ಎಂದು ವೈದ್ಯರು ಕೂಡ ಸಲಹೆ ನೀಡುತ್ತಾರೆ. ಅಂಜೂರ ಕಾಯಿ ಕುಬೇರ ದೇವರಿಗೆ ತುಂಬಾ ಇಷ್ಟವಾದಂತಹ ಕಾಯಿ. ಇದೇ ಕಾರಣ ಹಲವಾರು ಕುಬೇರನ ಭಕ್ತರು ಅಂಜೂರ ಕಾಯಿಯನ್ನ ಕುಬೇರನಿಗೆ ನೈವೇದ್ಯ ಮಾಡಿ ಧನ್ಯರಾಗುತ್ತಾರೆ. ನಂಬಿಕೆಯ ಪ್ರಕಾರ ಈ ರೀತಿ ಕುಬೇರನಿಗೆ ಅಂಜೂರ ಕಾಯಿಯನ್ನ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಲಕ್ಷ್ಮಿಯ ಹೊಳೆ ಹರಿಯುತ್ತದೆ ಎನ್ನುವ ಮಾನ್ಯತೆ ಕೂಡ ಇದೆ. ಹೆಚ್ಚು ದಿನಗಳ ಕಾಲ ಅಂಜೂರ ಹಣ್ಣನ್ನ ಬಳಸಲು ಹೆಚ್ಚಾಗಿ ಇದನ್ನ ಒಣಗಿಸಿ ವರ್ಷ ಪೂರ್ತಿ ತಿನ್ನುತ್ತಾರೆ. ಹಿಂದಿನ ಕಾಲದಲ್ಲಿ ಇದನ್ನ ಮನೆಯಲ್ಲಿಯೇ ಹಾಗೂ ಹೊಲ ಗದ್ದೆಯಲ್ಲಿಯೇ ಒಣಗಿಸಿ ಇಡುತ್ತಿದ್ದರು ಹಾಗೂ ಕಾಲಾಂತರದಲ್ಲಿ ಇವುಗಳನ್ನ ಸೇವಿಸುತ್ತಿದ್ದರು. ಆದರೆ ಈಗ ಹೆಚ್ಚಾಗಿ ಈ ಅಂಜೂರ ಹಣ್ಣನ್ನ ಒಣಗಿಸಲು ಮತ್ತು ಪ್ಯಾಕ್ ಮಾಡಲು ಕಾರ್ಖಾನೆಯಲ್ಲಿ ಇದನ್ನೆಲ್ಲ ಈಗ ಮಾಡುತ್ತಾರೆ. ಅಂಜೂರವನ್ನ ಈ ರೀತಿ ಒಣಗಿಸಿ ಇದನ್ನ ಡ್ರೈ ಫ್ರೂಟ್ ತರ ಬಳಸುತ್ತಾರೆ. ಈ ಒಣಗಿದ ಅಂಜೂರಕ್ಕೆ ಈಗ ವಿದೇಶದಲ್ಲಿ ಭಾರಿ ಡಿಮ್ಯಾಂಡ್ ಕೂಡ ಇದೆ. ಹೀಗಾಗಿ ಹಲವಾರು ರೈತರು ಈಗ ಅಂಜೂರ ಬೆಳೆಯುವುದರಲ್ಲಿ ಗಮನವನ್ನ ಹರಿಸುತ್ತಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಅಂಜೂರದಿಂದ ಸಿಗುವ ಉಪಯೋಗಗಳು ಹಾಗೂ ಕೆಲವು ಅಡ್ಡ ಪರಿಣಾಮಗಳು ಈ ವಿಡಿಯೋ ಮೂಲಕ ನಿಮಗೆ ಗೊತ್ತಾಗಿದೆ. ಹಾಗಾದರೆ ತಡೆಯಾಕೆ, ಇಂದಿನಿಂದಲೇ ಸರಿಯಾಗಿ ಅಂಜೂರವನ್ನ ಬಳಸಲು ಪ್ರಾರಂಭಿಸಿ.